ಡಿಸ್ಕ್ಲೈಮರ್, ಈ ವಿಡಿಯೋ ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್, ಯಾರಿಗಿಲ್ಲಿ ಏನು ಹೇಟ್ ಇಲ್ಲ. ಈ ವಿಡಿಯೋ ಫುಲ್ ಬ್ರೈನ್ ಇದ್ದವರು ಮಾತ್ರ ನೋಡಿ, ಆಫ್ ಬ್ರೈನ್ ಇಟ್ಕೊಂಡು ಈ ವಿಡಿಯೋ ನೋಡೋಕೆ ಬರಬೇಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. 2023 ಟಿಪಿಕಲ್ ಕಮರ್ಷಿಯಲ್ ಓವರ್ ಬಿಲ್ಡಪ್ ಕ್ರಿಂಜ್ ಮೂವಿ ನೋಡುವಂತ ಸಂದರ್ಭ ಬರ್ಬೋದು ಅಂತ ಅನ್ಕೊಂಡಿರ್ಲಿಲ್ಲ. ಈ ಮೂವಿ ನೋಡಿ ಆದ್ಮೇಲೆ ನಂಗೆ ಈ ರಾಬರ್ಟ್ ಯಜಮಾನ ಮೂವಿ ಮೇಲೆ ಒಂಚೂರು ರೆಸ್ಪೆಕ್ಟ್ ಬಂತು. ಇಟ್ಸ್ ಫಾರ್ ಬೆಟರ್ ದೆನ್ ದಿಸ್. ಕ್ರಾಂತಿ ಈ ವಿಡಿಯೋ ಕ್ರಾಂತಿ ಮೂವಿ ರೋಸ್ಟ್. ಈ ಮೂವಿಯಲ್ಲಿ ಈ ಮೂವರು ಈ ಮೂವಿಯ ವಿಲನ್. ಇವನು ಬಿಸ್ನೆಸ್ ಮ್ಯಾನ್, ಇವನು ಮಿನಿಸ್ಟರ್, ಇವನು ಲೋಕಲ್ ರೌಡಿ. ಇವನಿಗೆ ಗೌರ್ಮೆಂಟ್ ಶಾಲೆ ಇರುವನೇ ಜಾಗ ಬೇಕು. I have marked 12,000 government schools. ಗೊತ್ತಿಲ್ಲ ಅಷ್ಟು ಇದ್ರು ಅವನಿಗೆ ಗೌರ್ಮೆಂಟ್ ಶಾಲೆನೇ ಜಾಗ ಬೇಕು. ಟು ಮೇಕ್ ಗೌರ್ಮೆಂಟ್ ಜಾಗ ವಿಷಯ, ಥರ್ಡ್ ಕ್ಲಾಸ್ ಮಿನಿಸ್ಟರ್ ಇರಲೇಬೇಕು, ಯಾಕೆಂದ್ರೆ ಅವನಿಗೂ ಬೇಕು. ಮತ್ತೆ ಈ ಲೋಕಲ್ ರೌಡಿ ಈ ಆಲ್ಸೋ ವಾಂಟ್. ಟು ಬಿ ಆನೆಸ್ಟ್, ಈ ಮೂವಿಯನ್ನು 1.5 ಗಂಟೆ ನೋಡಿದೆ. ಹಾನೆಸ್ಟ್ ಒಪಿನಿಯನ್, ಲೈಕ್ ಈ ಮೂವಿಯಲ್ಲಿ ಒಂದು ಮ್ಯೂಸಿಕ್ ವಿಡಿಯೋ ಇದೆ. ಒನ್ ಆಫ್ ದಿ, ನೀವೇ ನೋಡಿ. ಮೇಡಮ್ ಕ್ಯಾ ಕರ್ ರೇ ಮೇಡಮ್. ಮೇಡಮ್ಗೆ ಸೆಲ್ಫ್ ಫ್ರೆಶ್ ಫೀಲ್ ಆಗಿರ್ಬೋದು. ಅಲ್ಲ, ಏನು ಮಾಡ್ತಿದ್ದೀರಾ? ಸೆಲ್ಫ್ ಫ್ರೆಶ್ ಫಾರ್ ದಿ ರೀಸನ್. ಟು ಬಿ ಆನೆಸ್ಟ್, ಕ್ರಾಂತಿದು ನನ್ನ ಗರ್ಲ್ ಫ್ರೆಂಡ್ಗಿಂತ. ಆಫ್ಟರ್ ವಾಚಿಂಗ್ ದಿಸ್ ಸಾಂಗ್ ನನ್ನ ತಲೆಯಲ್ಲಿ ಒಂದೇ, ದರ್ಶನ್ ಸರ್ ಯಾಕೆ ಶರ್ಟ್ ಬಟನ್ ಓಪನ್ ಮಾಡಿ ಈ ಶಾರ್ಟ್ ತೆಗ್ಬೇಕಂತ ಒಪ್ಕೊಂಡ್ರು. ಲೈಕ್ ಬಟನ್ ಹಾಕೊಂಡು ಮಾಡ್ಬೋದಿತ್ತಲ್ಲ. ಈ ನಿಪ್ಪಲ್ ನೋಡ್ಲಿಕ್ಕೆ ಯಾರಿಗೆ ಇಷ್ಟ ಇದೆ? ಟು ಬಿ ಆನೆಸ್ಟ್, ದರ್ಶನ್ ಸರ್ ಈ ಮೂವಿಗೆ ಸೈನ್ ಹಾಕಿ. ನಾನು ಯಾರು? ದರ್ಶನ್ ಸರ್ ಬ್ರೋ. ಲೈಕ್ ಅವ್ರಿಗೆ ಗೊತ್ತು ಅವ್ರು ಏನು ಮಾಡ್ತಿದ್ದಾರೆ ಅಂತ. ನಾನು ಮಾತಾಡಲ್ಲ, ಐ ಆಮ್ ನಥಿಂಗ್. ಲೈಕ್ ಮತ್ತೆ ಒಂದು ಅವಾರ್ಡ್ ಫಂಕ್ಷನ್ ಇರುತ್ತೆ, ಅದರಲ್ಲಿ ಬಿಸ್ನೆಸ್ ಮ್ಯಾನ್ ಆಫ್ ದಿ ಇಯರ್ 2022 companies are joining hands together to bring you down. Any comments? ನನ್ನ ಮುಂದೆ ಒಂದು ಗುಂಪಿದೆ, ನನ್ನ ಕಾಯೋಕೆ. ನಮ್ಮ ಕ್ರಾಂತಿ ರಾಯಣ್ಣ ಬಂದು 2-3 ವರ್ಡ್ಸ್ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ದೊಡ್ಡದು ಈ ಚೂತಿಯಗಳಿಗೆ ಅದೇನು ಅರ್ಥ ಆಯ್ತು ಅಂತ ಗೊತ್ತಿಲ್ಲ, ಕ್ಲಾಪ್ಸ್ ಹೊಡಿತಿದ್ದಾರೆ. ಇವನಂತೂ ಈ ಲೋಕದಲ್ಲಿ ಇಲ್ಲ. ನಮ್ಮ ಪೊಲಿಟಿಷಿಯನ್ ಪಾರ್ಲಿಮೆಂಟಲ್ಲಿ ಹೇಗೆ ಮಲಗ್ತಾರೆ, ಇವನು ಹಾಗೇನೆ ಆಫ್ ಆಗಿದ್ದಾನೆ. ಹೂ ಕೇರ್ಸ್ ಮ್ಯಾನ್, ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಸ್ಲೀಪ್, ಐ ಗೆಟ್ ಮೈ ಡಾಲರ್, ಫಕ್ ದಿಸ್ ಶಿಟ್ ಬಿಚ್. ಮತ್ತೆ ಬಿಲ್ಡಪ್ ಸಾಂಗ್ ಶುರು ಆಗುತ್ತೆ. ಡೋಂಟ್ ಮೆಸ್ ವಿತ್ ಹಿಮ್, ಇವನು ದೊಡ್ಡದು. ಡೋಂಟ್ ಮೆಸ್ ವಿತ್ ಹಿಮ್, ಇವನು ನಿನ್ಕಿಂತ ದೊಡ್ಡದು. ಈ ಪೂರ ಸಾಂಗಲ್ಲಿ ಕ್ರಾಂತಿಯು ಮ್ಯಾಚೆ ನೋಡ್ತಾನೆ, ಒಮ್ಮೆ ಈಚೆ ನೋಡ್ತಾನೆ, ಒಮ್ಮೆ ನೀರನ್ನು ನೋಡ್ತಾನೆ, ಒಮ್ಮೆ ಕೆಳಗೆ ಮೇಲೆ ಏನು ನೋಡ್ತಾನೆ ಗೊತ್ತಿಲ್ಲ, ಅಷ್ಟೇ ಮಾಡಿದ್ದು. ಕ್ರಾಂತಿ ಅಜ್ಜಿ ಮತ್ತು ಅವನ ಸರ್ರಿಗೆ ಕ್ರಾಂತಿಯನ್ನು ನೋಡ್ಬೇಕಂತ ಆಗುತ್ತೆ. ಸೊ ಕ್ರಾಂತಿ ಇಂಡಿಯಾಗೆ ಬರ್ತಾನೆ. ಮತ್ತು ಕ್ರಾಂತಿ ವಾಪಸ್ ನೀರು ನೋಡುವಾಗ ಎಲ್ಲ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಮತ್ತು ಕ್ರಾಂತಿಗೆ ಸ್ಕೂಲ್ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಮಾಡಿದೆಲ್ಲ ಚೂತಿಯಾಗಿರಿ ಎಲ್ಲ ನೆನಪಾಗುತ್ತೆ. ಬೆನ್ ಸ್ಟ್ರೋಕ್ಸ್, ರೈಡರ್ ಕಬಡ್ಡಿ ಹೇಳ್ತಿಲ್ಲ, ಬಾಯಿ ಮುಚ್ಚಿದ್ದಾನೆ. ರೆಸ್ಟ್ ಇನ್ ಪೀಸ್ ಕಬಡ್ಡಿ. ಸಾರಿ. ಇದನ್ನು ಪವನ್ ಶರಾವತ್ ಭರತ್ ನೋಡಿದರೆ ಇವತ್ತೇ ಕಬಡ್ಡಿಯಿಂದ ರಿಟೈರ್ಮೆಂಟ್ ತಗೊಳ್ತಾರೆ. ಈ ಸೀನ್ ಮೋಸ್ಟ್ಲಿ ಸ್ಟೂಡೆಂಟ್ ಆಫ್ ದಿ ಇಯರ್ 2 ಮೂವಿಯಲ್ಲಿ ಕಬಡ್ಡಿಯ ಮದರ್ ಸಿಸ್ಟರ್ ಮಾಡಿದ್ರು. ಆ ಮೂವಿಯಿಂದ ಇನ್ಸ್ಪೈರ್ ಆಗಿ ಇವರು ಕಬಡ್ಡಿ ಮರ್ಯಾದೆ ತೆಗುವಂತಾನೆ ಮಾಡಿದ್ರು. ಈ ಮೂವಿ ಡೈರೆಕ್ಷನ್ ಹೇಗಿದೆ ಅಂದ್ರೆ, ಮ್ಯೂಸಿಕ್ ಡೈರೆಕ್ಟ್ ಮಾಡೋದು ಬಿಟ್ಟು ಮೂವಿ ಡೈರೆಕ್ಟ್ ಮಾಡಿದಂಗಿದೆ. ಐ ಆಮ್ ಸ್ಪೀಚ್ಲೆಸ್. ಈ ಮೂವಿಯಲ್ಲಿ ಒಂದು ಟ್ರೈನ್ ಸೀನ್ ಇದೆ. ಲೈಕ್ ಇಲ್ಲಿಂದ ಒಂದು ಓವರ್ ಆಕ್ಟಿಂಗ್ ಶುರು ಆಗುತ್ತೆ. ಹೋ ಶಿಟ್, ಕ್ರಿಂಜ್ ಇಂಟು 100. ಲೈಕ್ ಇವಲ್ಲಿ ಯಾಕೆ ಅನಿಮಲ್ ಮೂವಿಯಲ್ಲಿ ರಶ್ಮಿಕಾ ಮಂದನ ಮಾತಾಡ್ದಾಗೆ ಮಾತಾಡ್ತಿದ್ದಾಳೆ. ಈ ಮೂವಿ ಮೇಲೆ ಇನ್ನೂ ಡೀಟೇಲ್ಡ್ ವಿಡಿಯೋ ಬೇಕಿದ್ರೆ, ಫುಲ್ ಮೂವಿ ರೋಸ್ಟ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. See you in next video. Until then, sayonara.